Hallelujah, 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 praise the Lord. Hallelujah, 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 praise. ಹಲೋ ಮಕ್ಕಳೇ, ಪ್ರೈಸ್ ದ ಲಾರ್ಡ್. ಮಕ್ಕಳೇ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಬೈಬಲ್ ಯೂನಿಯನ್ ಮಾಡುವಂಥ ಈ ಡಿಜಿಟಲ್ ಸಂಡೇ ಸ್ಕೂಲ್ಗೆ ನಿಮ್ಮೆಲ್ಲರನ್ನು ಸ್ವಾಗತ ಮಾಡ್ತೇನೆ. ಮಕ್ಕಳೇ, ದೇವರ ವಾಕ್ಯ ಹೇಳ್ತದೆ, ಮಕ್ಕಳನ್ನು ನನ್ನ ಹತ್ತಿರಕ್ಕೆ ಬರಗೊಡಿಸಿರಿ, ಅವುಗಳಿಗೆ ಅಡ್ಡಿ ಮಾಡಬೇಡ್ರಿ, ದೇವರ ರಾಜ್ಯವು ಇಂಥವರದೇ ಎಂಬುದಾಗಿ. ಮಕ್ಕಳು ದೊಡ್ಡವರೇ ಇರಲಿ ಸಣ್ಣವರೇ ಇರಲಿ, ಎಲ್ಲರಿಗೂ ದೇವರ ರಾಜ್ಯ ಓಪನ್ ಆಗಿದೆ. ಆದ್ದರಿಂದ ಮಕ್ಕಳೇ, ನಾವು ಈ ಒಂದು ಸಂಡೇ ಸ್ಕೂಲ್ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತ ಮಾಡ್ತೇನೆ. ಮತ್ತು ಈ ದಿನದಲ್ಲೂ ಸಹ ದೇವರ ವಾಕ್ಯವನ್ನು ಕೇಳುವುದಕ್ಕಿಂತ ಮುಂಚೆ ನಾವು ಒಂದು ಸಣ್ಣ ನಿಜವಾದಂಥ ಘಟನೆ ನಾವು ಕೇಳಿ, ಆ ಸಾಕ್ಷಿಯನ್ನು ಕೇಳಿ ಮುಂದೆ ಹೋಗೋಣ. ಒಬ್ಬ ತಿಮೋತಿ ಎಂಬ ಬಾಲಕ ಇದ್ದ. ಅವರ ತಂದೆ ತಾಯಿಗಳು ಹಿಮಾಚಲ ಪ್ರದೇಶದಲ್ಲಿ ಅವರು ವಾಸ ಮಾಡ್ತಾಯಿದ್ರು. ಹಿಮಾಚಲ ಪ್ರದೇಶ ಅಂದಿದ್ದೆ ನಿಮಗೆಲ್ಲರಿಗೂ ಜ್ಞಾಪಕ ಬರ್ಬೋದು. ಏನಂತ ಹೇಳಿದ್ರೆ, ಅದು ಬೆಟ್ಟ ಗುಡ್ಡಗಳ ನಾಡು, ಚಳಿ ಇರುವಂಥ ಒಂದು ಪ್ರದೇಶ. ಹೀಗೆ ಆ ಹಳ್ಳಿಗಾಡಿನಲ್ಲಿರುವಂಥ ಒಂದು ಪಟ್ಟಣದಲ್ಲಿ ಅವರು ವಾಸ ಮಾಡ್ತಾಯಿದ್ರು. ತಿಮೋತಿ ಸುಮಾರು 16 ವರ್ಷದ ಯವನಸ್ಥ ಬಾಲಕ. ಅವನು ಶಾಲೆಗೆ ಹೋಗ್ತಾ ಇದ್ದ, ಸಂಡೇ ಸ್ಕೂಲ್ಗೆ ಹೋಗ್ತಾ ಇದ್ದ, ದೇವರ ವಾಕ್ಯದಲ್ಲೆಲ್ಲ ಬೆಳೀತಾ ಇದ್ದ. ಎಲ್ಲದರಲ್ಲೂ ಆತನು ಮುಂಚೂಣಿಯಲ್ಲಿದ್ದ ಅಂತ ಹೇಳಿದ್ರೆ ಮುಂದಾಳಾಗಿದ್ದ. ಹಾಗಿರುವಂಥ ಸಂದರ್ಭದಲ್ಲಿ ಅವರ ತಂದೆ ತಾಯಿಗಳು ತಂದೆ ಹೇಳ್ತಾ ಇದ್ರು ಏನಂತ ಹೇಳಿದ್ರೆ, ಆ ಗುಡ್ಡಗಾಡು ಪ್ರದೇಶದಲ್ಲಿ ಸೈಕಲ್ನಲ್ಲಿ ಹೋಗುವಾಗ ಬಹಳ ಜಾಗರೂಕತೆಯಿಂದ ಹೋಗಬೇಕು, ಕೇರ್ಫುಲ್ ಆಗಿ ಹೋಗಬೇಕು. ಮತ್ತು ಹೋಗುವಾಗ ಇಳಿಜಾರಿನಲ್ಲಿ ಹೋಗುವಾಗ ಕೇರ್ಫುಲ್ ಆಗಿರಬೇಕು. ಹತ್ತುವಾಗ ಭಾಳ ಸುಸ್ತಾಗದೇ ಇರುವಂಗೆ ತಳ್ಕೊಂಡು ಬರಬೇಕು. ಹೀಗೆಲ್ಲ ಬುದ್ಧಿವಾದ ಹೇಳ್ತಾ ಇದ್ರು. ಹಾಗೆ ಹೇಳಿದ್ದೆಲ್ಲ ಪಾಲಿಸ್ತಾ ಇದ್ದ. ಆದರೆ ಅವನಿಗೆ ಒಂದಿನ ಒಂದು ಯೋಚನೆ ಬಂತು. ಏನಂತ ಹೇಳಿದ್ರೆ, ಸಂಜೆ ಹೊತ್ತಿನಲ್ಲಿ ಸೈಕಲ್ ರೈಡಿಂಗ್ ಹೋಗಬೇಕಾದ್ರೆ ಒಂದು ಅಡ್ವೆಂಚರ್ ಮಾಡಿ ನೋಡೋಣ ಅಂತ ಹೇಳಿ. ಹೇಗೆ ಅಂತ ಹೇಳಿದ್ರೆ, ಅವ್ರು ಹೇಳ್ತಾ ಇದ್ದಿದ್ದ ತಂದೆ ತಾಯಿಗಳು, ನೀನು ಯಾವತ್ತೂ ಹೋಗುವಾಗ ಆ ಗುಡ್ಡಗಾಡು ಪ್ರದೇಶದಲ್ಲಿ ಏನಿರ್ತದೆ, ಕರುಸು ಇರ್ತದೆ ಅಂತ ಹೇಳಿದ್ರೆ, ತಿರುವುಗಳಿರ್ತದೆ. ಆ ತಿರುವುಗಳನ್ನೆಲ್ಲ ಬಳಸಿಕೊಂಡೇ ನೀನು ಯಾವಾಗಲೂ ಸೈಕಲ್ ಹೊಡಿಬೇಕು. ಆದರೆ ಅಡ್ಡದಾರಿ ಹಿಡಿದು ಅಂದರೆ ಇಳಿಜಾರು ಪ್ರದೇಶದಲ್ಲಾಗಲಿ ಎತ್ತರ ಪ್ರದೇಶದಲ್ಲಿ ಆಗಲಿ ನಾವು ಹೋಗಬಾರ್ದು ಅಂತ ಹೇಳಿ. ಆಗ ಅವನಿಗೆ ಒಂದು ಆಲೋಚನೆ ಬಂತು. ಒಂದು ಇಳಿಜಾರು ಪ್ರದೇಶದಲ್ಲಿ ಅಂದರೆ ಶಾರ್ಟ್ಕಟ್ಟಲ್ಲಿ ಹೋಗಿ ನಾನು ಒಂದು ಅಡ್ವೆಂಚರ್ ಮಾಡಿ ಅದರಲ್ಲಿ ನಾನು ತಂದೆ ತಾಯಿಗಳಿಗೆ ಹೇಳಬೇಕಂತ ಮನಸ್ಸಲ್ಲಿ ಹತ್ಕೊಂಡು ಅವನೇನು ಮಾಡ್ತಾನೆ ಅಂತ ಹೇಳಿದ್ರೆ, ಒಂದು ದಿನ ಅವನು ಸಂಜೆ ಹೊತ್ತಿನಲ್ಲಿ ಸೈಕಲ್ನಲ್ಲಿ ಹೋಗ್ತಾ ಇರುವಾಗ ಒಂದು ಶಾರ್ಟ್ಕಟ್ನಲ್ಲಿ ಇಳಿಜಾರಿನಲ್ಲಿ ಹೋಗೋದಕ್ಕೆ ಪ್ರಯತ್ನ ಪಡ್ತಾನೆ. ಆದರೆ ಅಲ್ಲಿದ್ದು ಮಳೆ ನಿಮಗೆ ಗೊತ್ತಾ, ಹಿಮಾಚಲ ಪ್ರದೇಶದಲ್ಲಿ ಯಾವಾಗ ಬರ್ತದೆ ಅಂತ ಹೇಳಿ ಗೊತ್ತಾಗೋದಿಲ್ಲ. ಹಿಮ ಪ್ರದೇಶ ಆಗಿರೋದ್ರಿಂದ ಸಡನ್ ಆಗಿ ಅಲ್ಲಿ ಏನಾಯಿತು, ಮಳೆ ಬಂತು. ಮಳೆ ಬಂದಿದೆ, ಜಾಗಗಳೆಲ್ಲ ಕೆಸರುಗಳಾಗಿತ್ತು. ಅದರಿಂದ ಇವನು ಇಳಿಜಾರಿನಲ್ಲಿ ಹೋಗುವಾಗ ಅದೇನಾಯಿತು, ಸ್ಲಿಪ್ ಆಗಿಬಿಟ್ಟು ಪ್ರತಾಪಕ್ಕೆ ಹೋಗೋದಕ್ಕೆ ಪ್ರಾರಂಭ ಆಗಿಬಿಡ್ತು. ಏನಾಯಿತು ಅಂತ ಹೇಳಿದ್ರೆ, ಸಡನ್ನಾಗಿ ಅವನು ಜಾರಿ ಬಿದ್ದುಬಿಟ್ಟ. ಅದೇನಾಯಿತು, ಅವನು ಉರುಡಿ ಅವನು ಒಂದು ಮರದ ಮೇಲೆ ಬಿದ್ದು ಏನಾಯಿತು, ಮರದ ಮೇಲೆ ಹೋಗಿ ಕೂತ್ಕೊಳ್ಳೋಂಗಾಯಿತು. ಅದು ಅವನ ಪುಣ್ಯಕ್ಕೆ ಕೆಳಗಿನ ರಸ್ತೆಯಲ್ಲಿರುವಂಥ ಒಂದು ಮರದ ಮೇಲೆ ಅಲ್ಲಿ ಹೋಗಿ ಬೀಳುವಂತ ಆಗೋಗ್ಬಿಡ್ತು. ಮರದ ಮೇಲೆ ಅವನು ಹಿಡ್ಕೊಂಡಿದ್ದಾನೆ. ಯಾರೂ ಅವನಿಗೆ ಸಹಾಯಕರಿಲ್ಲ. ಸಂಜೆ 6 ಗಂಟೆ ಮೇಲಾಗಿದೆ. ಆ ಸ್ಥಳದಲ್ಲಿ ಯಾರೂ ಹೆಚ್ಚು ಓಡಾಡುವಂಥದ್ದಿಲ್ಲ. ಇವನಿಗೆ ಬಹಳ ಭಯ ಆಯಿತು. ಬಹಳ ಭಯ ಆಯಿತು. ಏನು ಮಾಡೋದಪ್ಪ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾನೆ. ಕೂಗ್ಕೊಳ್ತಾನೆ, ಸಹಾಯ ಮಾಡ್ರಿ, ಯಾರಾದರೂ ಹೆಲ್ಪ್ ಅಂತ ಹೇಳಿ ಕೂಗ್ತಾ ಇದ್ದಾನೆ. ಯಾರೂ ಸಹಾಯಕರಿಲ್ಲ. ಸೈಕಲ್ ಎಷ್ಟು ದೂರ ಹೋಗಿದೆ ಅವನಿಗೆ ಗೊತ್ತಿಲ್ಲ. ಹಾಗೆ ಅವನು ಕೂಗ್ತಾ ಇರುವಾಗ ಅವನಿಗೆ ಒಂದು ಜ್ಞಾಪಕ ಬಂತು. ನೀನು ಕಣ್ಣೆತ್ತಿ 121ನೇ ಕೀರ್ತನೆಯಲ್ಲಿ ಅವನು ಓದಿದ್ದನ್ನು ಜ್ಞಾಪಕ ಮಾಡಿಕೊಂಡ. ಏನಂತ ಹೇಳಿದ್ರೆ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುತ್ತದೆ, ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ಅಂತ ಹೇಳಿ. ಹಾಗೆ ಅವನು ಅದನ್ನು ಜ್ಞಾಪಿಸಿಕೊಂಡು ಏನು ಮಾಡ್ದ, ಪ್ರಾರ್ಥನೆ ಮಾಡೋದಕ್ಕೆ ಶುರು ಮಾಡ್ದ. ಸ್ವಾಮಿ, ನನ್ನನ್ನು ಕಾಪಾಡು, ನನಗೆ ಯಾರಾದರೂ ಸಹಾಯಕರನ್ನು ಕಳಿಸಿಕೊಡು, ನಾನು ಪರ್ವತಗಳ ಕಡೆಗೆ ಕಣ್ಣೆತ್ತಿ ನೋಡ್ತಾ ಇದ್ದೇನೆ ಅಂತ ಹೇಳಿ ದುಃಖದಿಂದ ಪ್ರಾರ್ಥನೆ ಮಾಡ್ದ. ಮತ್ತು ತಂದೆ ತಾಯಿಗಳು ಹೇಳಿದ ಮಾತನ್ನು ಕೇಳದೇ ಇರೋದಕ್ಕೆ
ಅವನೇನು ಮಾಡ್ದ ಅಂತ ಹೇಳಿದ್ರೆ ಪಶ್ಚಾತ್ತಾಪ ಪಟ್ಟ, ನಾನು ತಂದೆ ತಾಯಿಗಳ ಮಾತನ್ನು ಕೇಳಿದರೆ ನನಗೇನೂ ಆಗ್ತಿರಲಿಲ್ಲ ಅಂತ ಹೇಳಿ. ಹಾಗೇ ಪ್ರಾರ್ಥನೆ ಮಾಡ್ತಾ ಇರುವಂಥ ಸಮಯದಲ್ಲಿ ಆ ರಸ್ತೆಯಲ್ಲಿ ಒಂದು ಜೀಪ್ ಬರ್ತಾ ಇತ್ತು. ಸ್ಥಳಗಳಲ್ಲಿ ಹೆಚ್ಚಾಗಿ ಜೀಪ್ನಲ್ಲಿ ಓಡಾಡ್ತಾರೆ ಜನರು. ಆ ಜೀಪ್ ಬರ್ತಾ ಇರಬೇಕಾದ್ರೆ ಇವನು ಜೋರಾಗಿ ಸಹಾಯ ಮಾಡ್ರಿ, ಹೆಲ್ಪ್ 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 ಪ್ಲೀಸ್ ಹೆಲ್ಪ್ ಮೀ ಅಂತ ಹೇಳಿ ಜೋರಾಗಿ ಕೂಗೋದಕ್ಕೆ ಶುರು ಮಾಡ್ದ. ಆ ಜೀಪ್ನವರು ಸದ್ಯದಲ್ಲಿ ಅವರಿಗೆ ಕಿವಿಗೆ ಆ ಮಾತು ಕೇಳ್ತು, ಯಾರೋ ಮಕ್ಕಳು ಕೂಗ್ತಾ ಇದ್ದಾರೆ ಅಂತ ಹೇಳಿ ಅವರು ಜೀಪ್ ನಿಲ್ಲಿಸಿ ಮೇಲ್ಗಡೆ ನೋಡ್ತಾರೆ, ಮರದಲ್ಲಿ ಆತನೇನಾಗಿದ್ದಾನೆ, ಹಿಡ್ಕೊಂಡು ಕೂತ್ಕೊಂಡಿದ್ದಾನೆ. ಆಗ ಜೀಪ್ನಲ್ಲಿರೋರೆಲ್ಲ ಇಳಿದು ಬಂದು ಏನಾಯಿತು ಅಂತ ಎಲ್ಲ ಹೇಳಿ ಮೇಲಕ್ಕೆ ಹತ್ತಿ ಅವನನ್ನು ಕೆಳಗಿಳಿಸಿ ಅವನಿಗೇನು ಮಾಡ್ತಾರೆ, ಸಹಾಯ ಮಾಡ್ತಾರೆ. ಸಹಾಯ ಮಾಡಿ ಅವನನ್ನು ಮನೆಗೆ ಕಳಿಸಿಕೊಡ್ತಾರೆ. ಮಕ್ಕಳೇ, ನಾವು ತಂದೆ ತಾಯಿಗಳ ಮಾತನ್ನು ಕೇಳುವವರಾಗಿರಬೇಕು, ತಂದೆ ತಾಯಿ ಹೇಳಿದ ಮಾತನ್ನು ಪಾಲಿಸುವವರಾಗಿರಬೇಕು. ಹಾಗಾಗಿ ಒಂದು ವೇಳೆ ನಾವು ಅದನ್ನು ಪಾಲಿಸದೆ ಹೋದರೆ, ಅವಿಧೇಯರಾದರೆ ಒಂದೊಂದು ಸಾರಿ ಶಿಕ್ಷೆಗೆ ಒಳಗಾಗ್ತೇವೆ. ಅದರಿಂದ ನೀವು ಸಹ ಕೇರ್ಫುಲ್ ಆಗಿರ್ರಿ. ಹಾಗೆ ನಾವು ಈ ದಿನ ಕೇಳುವಂಥ ಈ ಒಂದು ದೇವರ ವಾಕ್ಯದಲ್ಲಿಯೂ ಸಹ ಅಷ್ಟೇ, ದೇವರ ವಾಕ್ಯ ಏನು ಮಾಡ್ತದೆ ಹೇಳ್ತದೆ, ದೇವರು ಮಾಡಿದ ಅದ್ಭುತ ಕಾರ್ಯಗಳನ್ನು ತಿಳಿಸ್ತದೆ. ಯೇಸು ಸ್ವಾಮಿ ಮಾಡಿದ ಒಂದು ಅದ್ಭುತ ಕಾರ್ಯವನ್ನು ನಾವು ಕೇಳೋದಕ್ಕೆ ಹೋಗ್ತಾ ಇದ್ದೇವೆ. ಅದು ನಮ್ಮ ಜೀವಿತಕ್ಕೆ ಮಾದರಿಯಾಗಿರಲಿ. ಯೇಸು ಸ್ವಾಮಿ ನಿಮ್ಮನ್ನು ಆಶೀರ್ವದಿಸಲಿ. ಬಾಯ್ ಮಕ್ಕಳೇ, ಕಥೆಯನ್ನು ಕೇಳಿರಿ, ಬೈಬಲ್ ಕತೆ, ದೇವರ ವಾಕ್ಯದಲ್ಲಿ ಬೆಳೆಯಿರಿ. ಆಮೇನ್. ಯೇಸು ಸ್ವಾಮಿಯವರು ಒಂದಾನೊಂದು ಸಬ್ಬತ್ ದಿನದಲ್ಲಿ ತಮ್ಮ ಶಿಷ್ಯರೊಂದಿಗೆ ಹೊಲಗಳ ಮಧ್ಯದಲ್ಲಿ ನಡೆದು ಹೋಗುತ್ತಿರುವಾಗ ಅವರ ಶಿಷ್ಯರು ತೆನೆಗಳನ್ನು ಮುರಿದು ಕೈಯಲ್ಲಿ ಹೊಸಕಿಕೊಂಡು ತಿನ್ನುತ್ತಿದ್ದರು. ಆದರೆ ಫರಿಸಾಯರಲ್ಲಿ ಕೆಲವರು ಸಬ್ಬತ್ ದಿನದಲ್ಲಿ ಮಾಡಬಾರದ ಕೆಲಸವನ್ನು ಶಿಷ್ಯರು ಯಾಕೆ ಮಾಡುತ್ತಾರೆ ಎಂದು ಕೇಳಿದ್ದಕ್ಕೆ ಯೇಸು ಅವರಿಗೆ, ದಾವೀದನು ತಾನು ತನ್ನ ಸಂಗಡ ಇದ್ದವರು ಬಹಳವಾಗಿ ಹಸಿದಾಗ ಏನು ಮಾಡುವುದರೆಂಬುದನ್ನು ನೀವು ಓದಲಿಲ್ಲವೋ? ಅವನು ದೇವಮಂದಿರದೊಳಗೆ ಹೋಗಿ ಯಾಜಕರು ಮಾತ್ರವೇ ಹೊರತು ಮತ್ಯಾರೂ ತಿನ್ನಬಾರದ ನೈವೇದ್ಯದ ರೊಟ್ಟಿಗಳನ್ನು ತೆಗೆದುಕೊಂಡು ತಿಂದು ತನ್ನ ಸಂಗಡ ಇದ್ದವರಿಗೂ ಕೊಟ್ಟನಲ್ಲ ಎಂದು ಉತ್ತರ ಕೊಟ್ಟನು. ಮತ್ತು ಯೇಸು ಸ್ವಾಮಿಯವರು ಹೇಳಿದ್ದೇನೆಂದರೆ, ಮನುಷ್ಯಕುಮಾರನು ಸಬ್ಬತ್ ದಿನಕ್ಕೆ ಒಡೆಯನಾಗಿದ್ದಾನೆ ಎಂಬುದನ್ನು ನೀವು ತಿಳಿದಿರಬೇಕೆಂದು ಅವರಿಗೆ ಒತ್ತಿ ಹೇಳಿದನು. ಮತ್ತೊಂದು ದಿನ ಸಬ್ಬತ್ ದಿನದಲ್ಲಿ ಆತನು ಸಭಾಮಂದಿರದಲ್ಲಿ ಹೋಗಿ ಉಪದೇಶ ಮಾಡುತ್ತಾ ಇದ್ದಾಗ ಅಲ್ಲಿ ಬಲಗೈ ಬತ್ತಿ ಹೋದವನು ಒಬ್ಬ ಈ ಮನುಷ್ಯನಿದ್ದನು. ಫರಿಸಾಯರು ಶಾಸ್ತ್ರಿಗಳು ಯೇಸು ಸ್ವಾಮಿಯವರ ಮೇಲೆ ಏನಾದರೂ ತಪ್ಪು ಹೊರಿಸುವುದಕ್ಕೆ ಆಸ್ಪದ ಸಿಕ್ಕಬೇಕೆಂದು ಕಾದು ನೋಡುತ್ತಾ ಇದ್ದರು. ಯೇಸು ಸ್ವಾಮಿಯವರು ಸಬ್ಬತ್ ದಿನದಲ್ಲಿ ಸ್ವಸ್ಥ ಮಾಡುವನೋ ಏನೋ ಎಂಬುದನ್ನು ಅವರು ಹೊಂಚಿ ನೋಡುತ್ತಿದ್ದರು. ಆದರೆ ಯೇಸು ಸ್ವಾಮಿಯವರು ಅವರ ಯೋಚನೆಗಳನ್ನು ತಿಳಿದು ಕೈ ಬತ್ತಿ ಹೋಗಿದ್ದ ಆ ಮನುಷ್ಯನಿಗೆ ಅವನಿಗೆ ಮುಂದೆ ಕರೆದು, ಎದ್ದು ನಡುವೆ ಬಂದು ನಿಂತುಕೋ ಎಂದು ಹೇಳಿದರು. ಅವನು ಬಂದು ಆ ಮಂದಿರದ ಮಧ್ಯದಲ್ಲಿ ನಿಂತುಕೊಂಡನು. ಆಗ ಯೇಸು ಅವರಿಗೆ, ಅಂದರೆ ಫರಿಸಾಯ ಶಾಸ್ತ್ರಿಗಳಿಗೆ, ನಾನು ನಿಮ್ಮನ್ನು ಒಂದು ಮಾತು ಕೇಳುತ್ತೇನೆ. ಸಬ್ಬತ್ ದಿನದಲ್ಲಿ ಯಾವುದನ್ನು ಮಾಡುವುದು ಒಳ್ಳೆಯದು? ಮೇಲನ್ನು ಮಾಡುವುದೋ ಕೇಡನ್ನು ಮಾಡುವುದೋ? ಪ್ರಾಣವನ್ನು ಉಳಿಸುವುದೋ ಪ್ರಾಣವನ್ನು ಹಾಳು ಮಾಡುವುದೋ ಎಂದು ಹೇಳಿ ಅವರನ್ನು ನೋಡಿದನು. ಅವರೆಲ್ಲರನ್ನು ನೋಡಿ ಅವನ ಮನುಷ್ಯನಿಗೆ, ಅಂದರೆ ಕೈ ಬತ್ತಿ ಹೋದ ಮನುಷ್ಯನಿಗೆ, ನಿನ್ನ ಕೈ ಚಾಚು ಎಂದು ಹೇಳಿದನು. ಆಗ ಆ ಮನುಷ್ಯನು ತನ್ನ ಬಲಗೈಯನ್ನು ಚಾಚಿದನು. ಚಾಚುತ್ತಲೇ ಅವನ ಕೈ ವಾಸಿಯಾಯಿತು. ಆದರೆ ಅವರಲ್ಲಿ ದುರ್ಬುದ್ಧಿ ತುಂಬಿದ್ದರಿಂದ, ಅಂದರೆ ಫರಿಸಾಯರಲ್ಲಿ ದುರ್ಬುದ್ಧಿ ತುಂಬಿದ್ದರಿಂದ ಈ ಯೇಸುವಿಗೆ ಏನು ಮಾಡೋಣ ಎಂದು ಅವರು ತಮ್ಮೊಳಗೆ ಮಾತನಾಡಿಕೊಂಡರು. ಹೀಗೆ ಯೇಸು ಸ್ವಾಮಿಯವರು ತಮ್ಮ ಬಳಿಗೆ ಬಂದಂಥ ರೋಗಿಗಳನ್ನು, ತಮ್ಮ ಬಳಿಗೆ ಬಂದಂಥ ಮೈ ಬತ್ತಿ ಹೋದವರನ್ನು, ಕೈ ಬತ್ತಿ ಹೋದವರನ್ನು ಸ್ವಸ್ಥ ಮಾಡಿದನು. ಪ್ರಿಯ ಮಕ್ಕಳೇ, ನಾವು ಸಹ ಒಳ್ಳೆಯದನ್ನೇ ಮಾಡೋದಕ್ಕೆ ಯಾವಾಗಲೂ ಸಿದ್ಧರಾಗಿರಬೇಕು. ಹಾಗೆ ಯೇಸು ಸ್ವಾಮಿ ನಮಗೆ ಮಾದರಿಯಾಗಿದ್ದಾನೆ, ನಮ್ಮನ್ನು ನಡೆಸುವಂಥವನಾಗಿದ್ದಾನೆ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ಮಕ್ಕಳನ್ನು ಆಶೀರ್ವದಿಸಿರಿ. ಮಕ್ಕಳನ್ನು ಸ್ವಾಮಿ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಪ್ರಾರಂಭದಿಂದಲೂ ಅಂತ್ಯದವರೆಗೂ ಅವರಿಗೆ ವಿದ್ಯಾಭ್ಯಾಸದಲ್ಲಿ ಮೇಲಕ್ಕೆ ತಂದು ಆಶೀರ್ವದಿಸಿರಿ. ತಂದೆ ತಾಯಿಗಳಿಗೆ ಕೀರ್ತಿ ತರುವಂಥ ಮಕ್ಕಳು, ನಿಮಗೆ ಮಹಿಮೆ ತರುವಂಥ ಮಕ್ಕಳನ್ನಾಗಿ ಮಾಡಿರಿ. ತಂದೆ ತಾಯಿಗಳನ್ನು, ಮಕ್ಕಳನ್ನು, ಸಭಾ ಹಿರಿಯರನ್ನು, ಸಭಾ ಪಾಲಕರನ್ನು, ಸಂಡೇ ಸ್ಕೂಲ್ ಟೀಚರ್ಸ್ ಅವರನ್ನು ಆಶೀರ್ವದಿಸಿರಿ. ಯೇಸುವಿನಲ್ಲಿ ಬೇಡಿದ್ದೇವೆ ತಂದೆಯೇ,
ಆಮೇನ್.